ವೆಲ್ಕಮ್ ಟು ದ ಡಿಬೇಟ್. ನಮಸ್ಕಾರ. ಬೆಳಕು ಚೆಲ್ಲುವ ನಮ್ಮ ಈ ವೈಚಾರಿಕ ಮಂಥನಕ್ಕೆ ಸ್ವಾಗತ. ಒಂದು ಕತ್ತಲೆ ಕೋಣೆಯಲ್ಲಿ ದೀಪ ಹಚ್ಚಿದ್ರೆ ಬೆಳಕು ಬರುತ್ತೆ ಅನ್ನೋದು ನಮಗೆಲ್ಲ ಗೊತ್ತು. ಭೌತಿಕ ಜಗತ್ತಿನಲ್ಲಿ ಇದು ಬಹಳ ಸಿಂಪಲ್ ಲಾಜಿಕ್ ಅಲ್ವಾ? ಹೌದು, ಖಂಡಿತ. ಕತ್ತಲೆಗೆ ಬೆಳಕೆ ವದ್ದು. ದೀಪ ಉರಿತಾ ಇದ್ರೆ ಅಲ್ಲಿ ಕತ್ತಲೆಗೆ ಜಾಗ ಇರಲ್ಲ. ರೈಟ್. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ. ಆ ದೀಪ ಆಗ್ಲೇ ಉರಿತಾ ಇದೆ. ಅದರ ಮೇಲೆ ಒಂದು ದಪ್ಪನಾದ ಒಂದು ಭಾರವಾದ ಮುಚ್ಚಳ ಮುಚ್ಚಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ. ಆ ಮುಚ್ಚಳ ಇರೋವರೆಗೂ ಆ ಕೋಣೆಯಲ್ಲಿ ಬೆಳಕು ಹರಡೋಕೆ ಚಾನ್ಸೇ ಇಲ್ಲ. ನೀವು ಎಷ್ಟೇ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರು, ದೀಪ ಒಳಗಿದೆ ಅಂತ ನಿಮ್ಗೆ ಗೊತ್ತಿದ್ರು, ಆ ಮುಚ್ಚಳ ತೆಗೆಯದೆ ಬೆಳಕು ಹೊರಬರಲ್ಲ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಂದ್ರೆ ಜೀವಾತ್ಮನ ಪರಿಸ್ಥಿತಿ ಕೂಡ ನಿಖರವಾಗಿ ಹೀಗೇ ಇದೆ. ಹೌದು, ಎಕ್ಸಾಕ್ಟ್ಲಿ. ಮತ್ತು ಆ ಜಡವಾದ ಮುಚ್ಚಳವನ್ನ ತೆಗೆಯೋದು ಹೇಗೆ, ಅದಕ್ಕೆ ಬೇಕಾದ ಅಸಲಿ ಸಾಧನ ಯಾವುದು ಅನ್ನೋದೇ ನಮ್ಮ ಇಂದಿನ ಚರ್ಚೆಯ ಕೇಂದ್ರಬಿಂದು. ಇಂದು ನಾವು ಎನ್ ರವೀಂದ್ರ ರಾಮನಾಥ ಭಟ್ ಅವರ ಆಧ್ಯಾತ್ಮ ಜ್ಞಾನ ಮತ್ತು ಗ್ರಂಥಕರ್ತರ ಕಿರುಪರಿಚಯ ಅನ್ನೋ ಬರಹಗಳನ್ನಿಟ್ಕೊಂಡು ಈ ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಹೌದು. ಮನುಷ್ಯನ ಈ ಲೌಕಿಕ ಬಂಧನ ಅಂದ್ರೆ ಈ ಮುಚ್ಚಳವನ್ನ ಕಿತ್ತಾಕಿ ಶಾಶ್ವತವಾದ ಪರಸುಖ ಅಥವಾ ಮೋಕ್ಷವನ್ನ ಪಡಿಬೇಕು ಅಂದ್ರೆ ಮಧ್ವಾಚಾರ್ಯರು ಹೇಳಿರುವ ಹಾಗೆ ಅಮಲ ಭಕ್ತಿ ಅಂದ್ರೆ ಶುದ್ಧ ಭಕ್ತಿ ಮತ್ತು ದೇವರ ಅನುಗ್ರಹ ಮಾತ್ರವೇ ಅಂತಿಮ ಕಾರಣ ಅಂತ ನನ್ನ ನಿಲುವು. ಓಕೆ. ನನ್ನ ಪ್ರಕಾರ ನೀವು ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದ್ರೂ ಕೂಡ ದೇವರ ಆಶೀರ್ವಾದ ಇಲ್ದೆ ಆ ಮುಚ್ಚಳ ತೆಗೆಯೋಕೆ ಸಾಧ್ಯನೇ ಇಲ್ಲ. ನಿಮ್ಮ ಪಾಯಿಂಟ್ ನಂಗೆ ಅರ್ಥವಾಯ್ತು. ಆದ್ರೆ ಈ ವಿಚಾರವನ್ನ ನಾನು ಸ್ವಲ್ಪ ಭಿನ್ನವಾಗಿ ನೋಡ್ತೀನಿ. ಭಕ್ತಿ ಮತ್ತು ಅನುಗ್ರಹ ಬೇಕು ಅನ್ನೋದನ್ನ ನಾನು ಖಂಡಿತ ನಿರಾಕರಿಸಲ್ಲ. ಆದ್ರೆ ಅದಕ್ಕೂ ಮುನ್ನ ಈ ಪ್ರಕೃತಿಯ ಗುಣಗಳನ್ನ ಅರ್ಥ ಮಾಡಿಕೊಳ್ಳುವ ಆಧ್ಯಾತ್ಮ ಜ್ಞಾನ ಮತ್ತು ನಮ್ಮ ಬದುಕಿನ 4 ಆಶ್ರಮಗಳ ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ಶಿಸ್ತುಬದ್ಧ ಆಚರಣೆ ಇದೆಯಲ್ಲ, ಅದು ಭಕ್ತಿಗಿಂತಲೂ ಪ್ರಮುಖವಾದ ಫೌಂಡೇಶನ್. ಓಕೆ, ಫೌಂಡೇಶನ್ ಅಂತೀರಾ? ಹೌದು. ಜ್ಞಾನದ ತಳಹದಿಯಿಲ್ಲದ ಭಕ್ತಿ ಕೇವಲ ಎಮೋಷನಲ್ ಆಗಿರುತ್ತೆ, ಅದು ತನ್ನ ಗುರಿಯನ್ನ ತಲುಪಲ್ಲ ಅನ್ನೋದು ನನ್ನ ವಾದ. ಆತ್ಮ ಮತ್ತು ಪರಮಾತ್ಮ ನಡುವಿನ ಅಂತರವನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಜೀವಿಯು ಅಚೇತನವಾದ ಪ್ರಕೃತಿಯ ತ್ರಿಗುಣಗಳ ಬಂಧನದಲ್ಲಿದ್ದಾನೆ ಅಂತ ಪಠ್ಯ ಹೇಳುತ್ತೆ. ಒಂದ್ ನಿಮಿಷ, ಇಲ್ಲಿ ನಾನ್ ನಿಮ್ಮನ್ನ ಸ್ವಲ್ಪ ತಡೀತೀನಿ. ನಾವು ತ್ರಿಗುಣಗಳು ಅಂತ ಪದ ಬಳಸ್ದ್ವಿ: ಸತ್ವ, ರಜಸ್ಸು, ತಮಸ್ಸು. ಸಾಮಾನ್ಯ ಕೇಳುಗರಿಗೆ ಇದು ಸ್ವಲ್ಪ ಹೆವಿ ಅನ್ಸ್ಬಹುದು, ಅಥವಾ ಟೆಕ್ಸ್ಟ್ ಬುಕ್ ತರ ಕೇಳಿಸಬಹುದು ಅಲ್ವಾ? ಹೌದು, ಸ್ವಲ್ಪ ಟೆಕ್ನಿಕಲ್ ಪದಗಳೇ. ಈ ಮುಚ್ಚಳ ಈ 3 ಗುಣಗಳಿಂದ ಆಗಿದೆ ಅಂದ್ರೆ ನಿಜವಾದ ಅರ್ಥ ಏನು ಅಂತ ಸ್ವಲ್ಪ ಸಿಂಪಲ್ ಆಗಿ ಹೇಳೋದಾದ್ರೆ? ಖಂಡಿತ. ಇದನ್ನ ನಮ್ಮ ದಿನನಿತ್ಯದ ಲೈಫ್ಗೆ ಕನೆಕ್ಟ್ ಮಾಡೋಣ. ಈ ತ್ರಿಗುಣಗಳು ಅಂದ್ರೆ ಕಣ್ಣಿಗೆ ಕಾಣೋ ಕಬ್ಬಿಣದ ಸರಪಳಿಗಳಲ್ಲ, ಇವು ನಮ್ಮ ಮೈಂಡ್ಸೆಟ್ಗಳು. ಸತ್ವ ಅಂದ್ರೆ ಒಂದು ರೀತಿಯ ತಿಳುವಳಿಕೆ, ಶಾಂತಿ. ರಜಸ್ಸು ಅಂದ್ರೆ ಸದಾ ಏನನ್ನಾದ್ರೂ ಸಾಧಿಸ್ಬೇಕು, ಪಡಿಬೇಕು ಅನ್ನೋ ಆಸೆ, ಓಡಾಟ. ಇನ್ನು ತಮಸ್ಸು ಅಂದ್ರೆ ಸೋಮಾರಿತನ, ಅಜ್ಞಾನ ಅಥವಾ ಅಹಂಕಾರ. ರೈಟ್. ಈ 3 ಗುಣಗಳು ಒಟ್ಟಾಗಿ ಸೇರಿ ನಮ್ಮ ಜೀವಾತ್ಮನ ಅಂದ್ರೆ ನಮ್ಮ ಅಸಲಿ ಸ್ವರೂಪದ ಮೇಲೆ ಒಂದು ದೊಡ್ಡ ಹೊದಕೆ ಅಥವಾ ಮುಚ್ಚಳದ ತರ ಕೂತಿವೆ. ನೀವು ಏನೇ ಮಾಡಿದ್ರೂ ಈ 3 ಗುಣಗಳ ಪ್ರಭಾವದಿಂದ ಹೊರಬರೋದು ಕಷ್ಟ. ಪರ್ಫೆಕ್ಟ್. ಇದೇ ನನ್ನ ಮುಖ್ಯವಾದ ವಾದ ಕೂಡ. ನೀವು ಈ ಮುಚ್ಚಳದ ಬಗ್ಗೆ ಮಾತನಾಡಿದ್ರಿ. ಈ ಮುಚ್ಚಳ ಸತ್ವ, ರಜಸ್ಸು, ತಮಸ್ಸು ಅನ್ನೋ ಗುಣಗಳಿಂದ ಮಾಡಲ್ಪಟ್ಟಿದೆ. ಅದರ ಕಾರ್ಯಗಳೇನು ಅಂತ ಮೊದಲು ನಮ್ಗೆ ಅರ್ಥ ಆಗ್ಬೇಕಲ್ವಾ? ಆ ಅರಿವನ್ನೇ ಪಠ್ಯ ಆಧ್ಯಾತ್ಮಜ್ಞಾನ ಅಂತ ಕರೆಯೋದು. ಪರಮಾತ್ಮ, ಜೀವಾತ್ಮ ಮತ್ತು ಪ್ರಪಂಚದ ಸೃಷ್ಟಿ ಮತ್ತು ಲಯಗಳ ವಿವೇಚನೆಯೇ ಜ್ಞಾನ. ನಮಗೆ ಆ ಮುಚ್ಚಳದ ಮೆಕ್ಯಾನಿಸಮ್ ಗೊತ್ತಿಲ್ಲದೆ ಹೋದ್ರೆ ನಾವದನ್ನ ಹೇಗ್ ತೆಗೆಯೋಕ್ ಸಾಧ್ಯ? ಇಲ್ಲಿಯಲ್ವಾ ಈ ನಮ್ಮಿಬ್ರ ನಡುವಿನ ಮುಖ್ಯ ಭಿನ್ನಾಭಿಪ್ರಾಯ ಇರೋದು. ಜ್ಞಾನದಿಂದ ನಮಗೆ ಪರಿಸ್ಥಿತಿಯ ಅರಿವು ಸಿಗುತ್ತೆ ಅನ್ನೋದನ್ನ ನಾನು ಖಂಡಿತ ಒಪ್ಪುತ್ತೀನಿ. ಓಹೋ, ನಾನೀ 3 ಗುಣಗಳ ಬಂಧನದಲ್ಲಿದ್ದೀನಿ ಅಂತ ನಮಗೆ ಗೊತ್ತಾಗುತ್ತೆ. ಆದ್ರೆ ಅರಿವು ಬೇರೆ, ಬಿಡುಗಡೆ ಬೇರೆ. ಅಂದ್ರೆ ಇದನ್ನ ಒಂದು ಮಾಡರ್ನ್ ಉದಾಹರಣೆ ಮೂಲಕ ಹೇಳ್ತೀನಿ. ನಿಮ್ಮ ಬಳಿ ಒಂದು ಕಾರಿದೆ ಅಂತ ಇಟ್ಕೊಳ್ಳಿ. ನೀವು ಆ ಕಾರಿನ ಮ್ಯಾನ್ಯುಯಲ್ ಅನ್ನ ಮೊದಲಿಂದ ಕೊನೆಯವರೆಗೂ ಓದಿದ್ದೀರಾ. ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ, ಕ್ಲಚ್ ಯಾಕೆ ಒತ್ತಬೇಕು, ಸ್ಟೀರಿಂಗ್ ಮೆಕ್ಯಾನಿಸಮ್ ಏನು, ಎಲ್ಲವೂ ಗೊತ್ತಿದೆ. ಇದು ಜ್ಞಾನ. ಓಕೆ. ಆದ್ರೆ ಆ ಕಾರಿನ ಇಗ್ನಿಷನ್ ಆನ್ ಮಾಡಿ ಪೆಟ್ರೋಲ್ ಹಾಕಿ ಓಡಿಸ್ಬೇಕಲ್ವಾ? ಕೇವಲ ಮ್ಯಾನ್ಯುಯಲ್ ಓದಿದ ತಕ್ಷಣ ನೀವು ಡೆಸ್ಟಿನೇಷನ್ ತಲುಪಲ್ಲ. ಪಠ್ಯದಲ್ಲಿರುವ ವಾಕ್ಯವನ್ನ ಗಮನಿಸಿ, ಜಡವಾದ ಪ್ರಕೃತಿಯ ಆವರಣವನ್ನು ತೊಡೆದು ಹಾಕಲು ಅದರ ಹಿಂದಿರುವ ಮಹಾಚೈತನ್ಯ ಶಕ್ತಿಯಾದ ಪರಮಪುರುಷನ ಅನುಗ್ರಹವನ್ನು ನಾವು ಅಪೇಕ್ಷಿಸಲೇಬೇಕು ಅಂತ ಇದೆ. ಆ ಕಾರು ಸ್ಟಾರ್ಟ್ ಆಗೋಕೆ ಬೇಕಾದ ಕೀ ಮತ್ತು ಇಂಧನವೇ ಅಮಲ ಭಕ್ತಿ ಮತ್ತು ದೇವರ ಅನುಗ್ರಹ. ಆ ಕಾರಿನ ಆನಾಲಜಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ನೀವು ಜ್ಞಾನವನ್ನ
ಕೇವಲ ಒಂದು ಮ್ಯಾನ್ಯುಯಲ್ಗೆ ಹೋಲಿಸ್ತಾ ಇದ್ದೀರಾ. ಆಧ್ಯಾತ್ಮ ಜ್ಞಾನ ಅಂದ್ರೆ ಕೇವಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಲ್ಲ. ಪಠ್ಯದಲ್ಲಿ ಜ್ಞಾನಪೂರ್ಣವಾದ ಭಗವಂತನ ಜ್ಞಾನ ಎಂಬ ಮಾತಿದೆ. ಹೌದು, ಇದೆ. ಅಂದ್ರೆ ಅಂತಿಮ ಸತ್ಯವನ್ನ ಅರಿಯುವುದೇ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರಾಸೆಸ್. ಜ್ಞಾನದಿಂದಲೇ ಮುಕ್ತಿ ಸಿಗೋದಾದ್ರೆ ಈ ಜಗತ್ತಿನಲ್ಲಿ ಜೀವನ್ಮುಕ್ತರು ಏಕಿರಬಾರ್ದು ಅನ್ನೋ ಪ್ರಶ್ನೆಯನ್ನ ಪಠ್ಯ ಎತ್ತುತ್ತೆ. ತತ್ವಜ್ಞಾನದ ಮಾರ್ಗದರ್ಶನ ನೀಡುವ ಜೀವನ್ಮುಕ್ತರು ಈ ಜಗತ್ತಿನಲ್ಲಿ ಇರಲು ಕಾರಣವೇ ಅವರ ಪ್ರಬುದ್ಧ ಜ್ಞಾನ. ರೈಟ್. ಹೌದು, ತಮ್ಮ ಸ್ವಂತ ಅನುಭವದಿಂದ ದಾರಿ ತೋರುತ್ತಾರೆ. ನೀವ್ ಕಾರಿನ ಮ್ಯಾನ್ಯುಯಲ್ ಅಂದ್ರೆ ಆದ್ರೆ ಜ್ಞಾನ ಅನ್ನೋದು ಮ್ಯಾನ್ಯುಯಲ್ ಅಲ್ಲ, ಅದು ಡ್ರೈವಿಂಗ್ ಸ್ಕಿಲ್ ಇದ್ದ ಹಾಗೆ. ಆದ್ರೆ ಎಷ್ಟೇ ದೊಡ್ಡ ಡ್ರೈವಿಂಗ್ ಸ್ಕಿಲ್ ಇದ್ರೂ ಭಗವಂತನ ನೇರ ಹಸ್ತಕ್ಷೇಪ ಅಂದ್ರೆ ಗ್ರೀನ್ ಸಿಗ್ನಲ್ ಇಲ್ದೆ ನಾವು ಮುಂದೆ ಹೋಗೋಕ್ಕಾಗಲ್ಲಲ್ವಾ? ಮನುಷ್ಯ ಎಷ್ಟೇ ದೊಡ್ಡ ತತ್ವಜ್ಞಾನಿಯಾಗದ್ರೂ ಆತನಿಗೆ ಎಷ್ಟೇ ಬೌದ್ಧಿಕ ತರ್ಕವಿದ್ರೂ ಅಂದ್ರೆ ನೀವ್ ಹೇಳೋದು ಕೇವಲ ಬುದ್ಧಿಬಲ ಸಾಲ್ದು ಅಂತನಾ? ಎಕ್ಸಾಕ್ಟ್ಲಿ. ಕೇವಲ ತನ್ನ ಬುದ್ಧಿಬಲದಿಂದ ಈ ಬೃಹತ್ ಕಾಸ್ಮಿಕ್ ಮುಚ್ಚಳವನ್ನ ತೆಗೆದುಬಿಡ್ತೀನಿ ಅಂದ್ರೆ ಅದು ಅಹಂಕಾರ ಆಗುತ್ತೆ. ಅದಕ್ಕೆ ಪಾಸ್ವರ್ಡ್ ಅಂದ್ರೆ ಶರಣಾಗತಿ. ಪಠ್ಯವು ವಿವರಿಸುವ ನವವಿಧ ಭಕ್ತಿಗಳನ್ನು ಒಮ್ಮೆ ನೋಡಿ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ ಇವು ಕೇವಲ ಬೌದ್ಧಿಕ ಪ್ರಕ್ರಿಯೆಗಳಲ್ಲ, ಇವು ಸಂಪೂರ್ಣ ಶರಣಾಗತಿಯ ಸಂಕೇತಗಳು. ನಾರದ ಭಕ್ತಿಸೂತ್ರ ಕೂಡ ಇದನ್ನೇ ಸಾರುತ್ತೆ. ನೀವ್ ಶರಣಾಗತಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ, ಆದ್ರೆ ನಮ್ಮ ಕೇಳುಗರಿಗೆ ಅನಿಸ್ಬೋದು, ಇಂದಿನ ಈ ಫಾಸ್ಟ್ ಫಾರ್ವರ್ಡ್ ಯುಗದಲ್ಲಿ ಟೆನ್ಷನ್, ಆಫೀಸ್, EMI ಅಂತ ಓಡಾಡ್ತಾ ಇರೋ ಜನರಿಗೆ ಈ ಶರಣಾಗತಿ, ನವವಿಧ ಭಕ್ತಿ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂತ. ಹೌದು, ಅದು ಕಾಮನ್ ಪ್ರಶ್ನೆ. ಇಲ್ಲಿಯೇ ನಾನು ಪಠ್ಯದಲ್ಲಿ ವಿವರಿಸಿರುವ 4 ಆಶ್ರಮಗಳತ್ತ ನಿಮ್ಮ ಗಮನ ಸೆಳೆಯೋಕೆ ಇಷ್ಟಪಡ್ತೇನೆ. ಭಕ್ತಿಯು ಶೂನ್ಯದಿಂದ ಹುಟ್ಟಲ್ಲ, ಅದು ಒಂದು ಕಠಿಣವಾದ ಜೀವನ ಕ್ರಮದ ಅಂತಿಮ ಫಲಿತಾಂಶ. ಅಂದ್ರೆ ಆಫೀಸು, ಮನೆ ಕೆಲ್ಸ ಅಂತ ಶಿಸ್ತಿನಿಂದ ಇದ್ಬಿಟ್ರೆ ಮುಕ್ತಿ ಸಿಗ್ಬಿಡುತ್ತಾ? ಭಕ್ತಿ ಇಲ್ಲದೆ ಇದು ಬರೀ ಯಾಂತ್ರಿಕ ಅಲ್ವಾ? ಅದು ಯಾಂತ್ರಿಕ ಅಲ್ಲ. ಲೆಟ್ಸ್ ಲುಕ್ ಎಟ್ ಹೌ ಇಟ್ ವರ್ಕ್ಸ್. ಬ್ರಹ್ಮಚರ್ಯದಲ್ಲಿ ವಿದ್ಯಾರ್ಥಿ ಜೀವನದ ಶಿಸ್ತು, ಗೃಹಸ್ಥದಲ್ಲಿ ಧರ್ಮಯುಕ್ತ ಸಂಪಾದನೆ ಮತ್ತು ನೀತಿಯುತ ಕಾಮನೆಗಳ ಪೂರೈಕೆ, ವಾನಪ್ರಸ್ಥದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮತ್ತು ಅಂತಿಮವಾಗಿ ಸನ್ಯಾಸ. ಇದು ಕೇವಲ ಥಿಯರಿ ಅಲ್ಲ. ಓಕೆ, ಸ್ವತಃ ಈ ಗ್ರಂಥಕರ್ತರಾದ ಎನ್ ರವೀಂದ್ರ ರಾಮನಾಥ ಭಟ್ ಅವರ ಜೀವನವೇ ಇದಕ್ಕೆ ಅತ್ಯುತ್ತಮ ಸಾಕ್ಷಿ. ಪಠ್ಯದಲ್ಲಿ ಅವರ ಕಿರುಪರಿಚಯ ಇದೆ, ಅದನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಹೌದು, ಅವರು ಕೆನರಾ ಬ್ಯಾಂಕ್ನಲ್ಲಿ 37 ವರ್ಷ ಸೇವೆ ಸಲ್ಲಿಸಿದ್ರು ಅಂತ ಇದೆ. ಎಕ್ಸಾಕ್ಟ್ಲಿ. ಅವರು 1976ರಲ್ಲಿ ಕೆನರಾ ಬ್ಯಾಂಕ್ ಸೇರಿ ದೆಹಲಿ, ಭೋಪಾಲ್, ಬೆಂಗಳೂರು ಹೀಗೆ ದೇಶದಾದ್ಯಂತ 37 ವರ್ಷಗಳ ಕಾಲ ಗೃಹಸ್ಥಾಶ್ರಮದ ಕರ್ತವ್ಯವನ್ನ ಅತ್ಯಂತ ಶಿಸ್ತಿನಿಂದ ನಿರ್ವಹಿಸಿದ್ರು. ಬೇರೆ ಬೇರೆ ತರಹದ ಜನರನ್ನ ಫೇಸ್ ಮಾಡಬೇಕು, ಪ್ರೆಷರ್ ಹ್ಯಾಂಡಲ್ ಮಾಡಬೇಕು, ಕುಟುಂಬವನ್ನ ಸಾಕಿ ಸಲಹಬೇಕು. ಈ ಪ್ರಕ್ರಿಯೆಯಲ್ಲಿ ಮನುಷ್ಯನ ಈಗೋ ಪ್ರತಿದಿನ ಟೆಸ್ಟ್ ಆಗತ್ತೆ. ಅವನಿಗೆ ತಾಳ್ಮೆ ಬರುತ್ತೆ. ಖಂಡಿತ. ಆ ಕಠಿಣವಾದ ಲೌಕಿಕ ಜವಾಬ್ದಾರಿಗಳನ್ನ ಪೂರೈಸಿದ ನಂತರವಷ್ಟೇ ನಿವೃತ್ತಿಯ ಬಳಿಕ ಅವರು ವಾನಪ್ರಸ್ಥ ಮತ್ತು ಸನ್ಯಾಸದ ಮಾದರಿಯಲ್ಲಿ ಆಧ್ಯಾತ್ಮಿಕ ಜಾಗೃತಿಗೆ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಮೂಲಕ ಸಮಾಜಮುಖಿ ಕಾರ್ಯಗಳಿಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು. ಅಂದ್ರೆ ನಿಮ್ಮ ಪ್ರಕಾರ ಈ 37 ವರ್ಷಗಳ ಲೌಕಿಕ ಬದುಕಿನ ಶಿಸ್ತು ಅವರ ಆಧ್ಯಾತ್ಮಿಕ ಜ್ಞಾನಕ್ಕೆ ಫೌಂಡೇಶನ್ ಆಯಿತು ಅಂತೀರಾ? 100ಕ್ಕೆ 100. ಈ ಬೌದ್ಧಿಕ ಹಾಗೂ ಪ್ರಾಯೋಗಿಕ ಆಚರಣೆಯ ತಳಹದಿ ಇಲ್ಲದೆ ಯಾರೋ ಒಬ್ರು ನೇರವಾಗಿ ಬಂದು ನಾನು ಭಕ್ತನಾಗ್ತೀನಿ, ನನಗೆ ಆಧ್ಯಾತ್ಮ ಬೇಕು ಅಂದ್ರೆ ಅದು ಗಟ್ಟಿಯಾಡಿ ನಿಲ್ಲಲ್ಲ. ಆಶ್ರಮ ಧರ್ಮಗಳ ಪಾಲನೆ ನಮ್ಮ ಬುದ್ಧಿಯನ್ನ ಹದಗೊಳಿಸುತ್ತೆ. ರೈಟ್. ಆ ಹದಗೊಳಿಸುವಿಕೆ ಇಲ್ಲದೆ ಕೇವಲ ಭಾವನಾತ್ಮಕ ಭಕ್ತಿಯಿಂದ ಇಂತಹ ಗಹನವಾದ 37 ಸರ್ವಮೂಲ ಗ್ರಂಥಗಳ ಸಾರವನ್ನ ಆಧ್ಯಾತ್ಮ ಜ್ಞಾನ ಎಂಬ ಕೃತಿಯಾಗಿ ಹೊರತರಲು ಸಾಧ್ಯವಿತೆ? ಖಂಡಿತ ಇಲ್ಲ. ಅದಕ್ಕೆ ನಾನು ಹೇಳೋದು, ಆಧ್ಯಾತ್ಮ ಜ್ಞಾನ ಮತ್ತು ಆಶ್ರಮಗಳ ಆಚರಣೆಯೇ ನಮಗೆ ಪ್ರಮುಖ ಹೆದ್ದಾರಿ. ದಟ್ಸ್ ಎ ವೆರಿ ಸ್ಟ್ರಾಂಗ್ ಪಾಯಿಂಟ್. ಲೇಖಕರ ಜೀವನ ಕ್ರಮವು ಒಂದು ಅದ್ಭುತವಾದ ಮಾಡೆಲ್ ಅನ್ನೋದನ್ನ ನಾನು ಖಂಡಿತ ಒಪ್ತೀನಿ. ಆದ್ರೆ ಇಲ್ಲಿ ನಾನು ನಿಮಗೆ ಒಂದು ಮರುಪ್ರಶ್ನೆ ಹಾಕ್ತೀನಿ. ಕೇಳಿ. ಅವರು 37 ವರ್ಷಗಳ ಕಾಲ ಬ್ಯಾಂಕ್ ಉದ್ಯೋಗಿಯಾಗಿ ಮಾಡಿದ ಆ ಶಿಸ್ತುಬದ್ಧ ಜೀವನಕ್ಕೆ ಅಂತಿಮವಾದ ಅರ್ಥವನ್ನ, ಒಂದು ಸಾರ್ಥಕತೆಯನ್ನ ನೀಡಿದ್ಯಾವುದು? ಆ ಪ್ರಶ್ನೆಗೆ ಉತ್ತರ ಅವರ ಒಳಗಿದ್ದ ಭಕ್ತಿ. ಭಕ್ತಿ ಹೇಗೆ ಅಂತಿಮ ಅರ್ಥ ನೀಡುತ್ತೆ? ಯಾಕಂದ್ರೆ ಕೇವಲ ನಿಯಮಗಳನ್ನ ಪಾಲಿಸೋದ್ರಿಂದ, ಕೇವಲ ಧರ್ಮ, ಅರ್ಥ, ಕಾಮಗಳನ್ನ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡೋದ್ರಿಂದ ನಮಗೆ ಇಹಸುಖ ಅಂದ್ರೆ ಈ ಪ್ರಪಂಚದ ನೆಮ್ಮದಿ ಸಿಗಬಹುದೇ ಹೊರತು ಕಣ್ಣಿಗೆ ಕಾಣದ ಆ ಪರಸುಖ ಸಾಧಿಸಲು ಸಾಧ್ಯವಿಲ್ಲ ಅಂತ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಪಠ್ಯದಲ್ಲಿ ಉಲ್ಲೇಖಿಸಿರುವ ಉದಾಹರಣೆಗಳನ್ನೇ ನೋಡಿ. ಶ್ರವಣ ಭಕ್ತಿಗೆ ಪರೀಕ್ಷಿತ್ ರಾಜ, ದಾಸ್ಯ ಭಕ್ತಿಗೆ ಹನುಮಂತ,
ಸಖ್ಯಭಕ್ತಿಗೆ ಅರ್ಜುನ. ಇವರಾರು ಕೇವಲ ತಾತ್ವಿಕ ಚಿಂತಕರು ಮಾತ್ರ ಆಗಿರಲಿಲ್ಲ, ಅಥವಾ ಕೇವಲ ರೂಲ್ಸ್ ಬುಕ್ ಇಟ್ಕೊಂಡು ಯಾಂತ್ರಿಕವಾಗಿ ಲೈಫ್ ಲೀಡ್ ಮಾಡಿದವರಲ್ಲ. ಆದ್ರೆ ಅರ್ಜುನ ಮತ್ತು ಹನುಮಂತ ಇಬ್ರು ಕೂಡ ಅಪಾರವಾದ ಜ್ಞಾನಿಗಳಾಗಿದ್ರಲ್ಲ. ಹೌದು, ಹನುಮಂತ ನವವ್ಯಾಕರಣ ಪಂಡಿತನೇ ಆಗಿದ್ದ. ಆದ್ರೆ ಆತ ರಾಮನ ಸೇವೆ ಮಾಡಿದ್ದು ತನ್ನ ಬೌದ್ಧಿಕ ಅಹಂಕಾರದಿಂದ ಅಲ್ಲ, ಅಪಾರವಾದ ಭಕ್ತಿಯಿಂದ. ಅರ್ಜುನ ಕೃಷ್ಣನ ಜೊತೆ ಸಖ್ಯ ಬೆಳೆಸಿದ್ದು ಕೇವಲ ಲೆಕ್ಕಾಚಾರದಿಂದ ಅಲ್ಲ, ಒಂದು ಆಳವಾದ ಪ್ರೀತಿಯಿಂದ. ಓಕೆ. ಈ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಉನ್ನತಿ ಇದೆಯಲ್ಲ, ಅದನ್ನೇ ಮಧ್ವಾಚಾರ್ಯರು ತಮ್ಮ ನವಪ್ರಮೇಯಗಳಲ್ಲಿ 7ನೇ ಪ್ರಮೇಯವಾಗಿ ಅಮಲಭಕ್ತಿ ಅಂತ ಕರೆದಿರೋಡು. ಸದಾ ಪರಮಾತ್ಮನ ಪದತಲದಲ್ಲಿ ವಾಸಿಸುವ ನಾರದರಿಂದಲೇ ಭಕ್ತಿ ಮಾರ್ಗದ ದೀಕ್ಷೆಯನ್ನ ಪಡೆಯಲು ಸಾಧ್ಯ ಅನ್ನೋ ಮಾತು ಜ್ಞಾನಕ್ಕಿಂತಲೂ ಭಕ್ತಿಯೇ ಅಂತಿಮ ಮಜಲು ಅನ್ನೋದನ್ನ ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡುತ್ತೆ. ಒಂದು ನಿಮಿಷ, ಇಲ್ಲಿ ನಾವು ಭಕ್ತಿಯ ಡೆಫಿನಿಷನ್ ಅನ್ನೇ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗುತ್ತೆ. ನೀವು ಭಕ್ತಿಯನ್ನ ಪದೇ ಪದೇ ಭಾವನಾತ್ಮಕ ಉನ್ನತಿ, ಪ್ರೀತಿ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದೀರಾ. ಹೌದು, ಅದೇ ತಾನೇ ಭಕ್ತಿ ಅಂದ್ರೆ. ಆದ್ರೆ ಪಠ್ಯದಲ್ಲಿ ಭಕ್ತಿಗೆ ಕೊಟ್ಟಿರುವ ವ್ಯಾಖ್ಯಾನವೇ ಬೇರೆ ಇದೆ. ಭಕ್ತಿಯನ್ನ ಕೇವಲ ಶರಣಾಗತಿಯ ಭಾವುಕತೆ ಅಂತ ನೋಡಿದ್ರೆ ಅದು ಮೂಲ ಪಠ್ಯಕ್ಕೆ ಮಾಡುವ ಅಪಚಾರ ಆಗತ್ತೆ. ಅಪಚಾರ ಹೇಗೆ? ಪಠ್ಯದಲ್ಲಿ ಭಕ್ತಿ ಅಂದ್ರೆ ಪೂಜೆ, ಪ್ರಾರ್ಥನೆ ಅಂತ ಇಲ್ವೇ? ಇದೆ, ಆದ್ರೆ ಪಠ್ಯ ಅದಕ್ಕೆ ಅತ್ಯಂತ ಸ್ಪಷ್ಟವಾದ ಬೌದ್ಧಿಕವಾದ ಒಂದು ಡೆಫಿನೇಷನ್ ಕೊಟ್ಟಿದೆ. ಭಕ್ತಿ ಅಂದ್ರೆ ದೇವ, ಗುರು ಮತ್ತು ಹಿರಿಯರಲ್ಲಿರುವ ಗೌರವ ಬುದ್ಧಿ. ಓ ಹೌದು, ಪಠ್ಯದಲ್ಲಿ ಆ ಲೈನ್ ಇದೆ. ಅದನ್ನ ನಾವು ಇನ್ನೂ ಆಳವಾಗಿ ಡಿಕೋಡ್ ಮಾಡಬೇಕು. ಪಠ್ಯ ಮುಂದುವರೆದು ಹೇಳುತ್ತೆ, ಹಿರಿಯರಲ್ಲಿ 2 ವಿಧ, ವಯೋವೃದ್ಧ ಮತ್ತು ಜ್ಞಾನವೃದ್ಧ. ಇಲ್ಲಿ ಜ್ಞಾನವೃದ್ಧರನ್ನ ಅಂದ್ರೆ ಜ್ಞಾನಿಗಳ ಮೇಲಿನ ಗೌರವವನ್ನೇ ಭಕ್ತಿ ಅಂತ ಕರೆಯಲಾಗಿದೆ. ಓಕೆ. ಇಲ್ಲಿ ಜ್ಞಾನ ಅಂದ್ರೆ ನಾನಾಗ್ಲೇ ಹೇಳದ ಹಾಗೆ ಶಾಲಾ ಕಾಲೇಜುಗಳ ಇನ್ಫಾರ್ಮೇಷನ್ ಅಲ್ಲ, ಬದಲಾಗಿ ಕಾಸ್ಮಿಕ್ ಸತ್ಯವನ್ನ ಅರಿತಿರುವ ಆಧ್ಯಾತ್ಮಿಕ ಜ್ಞಾನ. ಅಂದ್ರೆ ನೀವು ಪದೇ ಪದೇ ಹೇಳ್ತಾ ಇರೋ ಆ 7ನೇ ಪ್ರಮೇಯ ಅಮಲಭಕ್ತಿ ಇದೆಯಲ್ಲ, ಅದು ಕಣ್ಣೀರು ಸುರಿಸುವ, ಅಳುವ ಭಾವುಕತೆಯಲ್ಲ, ಅದು ಅತ್ಯುನ್ನತ ಮಟ್ಟದ ಬೌದ್ಧಿಕ ಮತ್ತು ತಾತ್ವಿಕ ಅರಿವಿನ ಒಂದು ಮೆಚೋರ್ಡ್ ಫಾರ್ಮ್. ಅಂದ್ರೆ ಜ್ಞಾನದ ಪರಾಕಾಷ್ಠೆಯೇ ಭಕ್ತಿ ಅಂತ ನೀವು ಹೇಳ್ತಾ ಇದ್ದೀರಾ. ನಿಖರವಾಗಿ. ನೀವು ಜ್ಞಾನವಿಲ್ಲದೆ ಭಕ್ತಿಯನ್ನ ಸಾಧಿಸಲು ಹೊರಟ್ರೆ ಅದು ಏನಾಗುತ್ತೆ ಗೊತ್ತಾ? ಪಠ್ಯದಲ್ಲಿ ಅದಕ್ಕೊಂದು ಪದ ಇದೆ, ದರ್ಶನ ಭಕ್ತಿ ಅಥವಾ ತೋರಿಕೆಯ ಭಕ್ತಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಆದ್ರೆ ಹೊರಗ್ ಬಂದ ತಕ್ಷಣ ಬೇರೆಯವರಿಗೆ ಮೋಸ ಮಾಡ್ತಾರೆ. ಯಾಕೆ? ಯಾಕಂದ್ರೆ ಅವರಲ್ಲಿ ಅರಿವಿಲ್ಲ. ಎಕ್ಸಾಕ್ಟ್ಲಿ, ಯಾಕಂದ್ರೆ ಅವರಲ್ಲಿ ಆಧ್ಯಾತ್ಮ ಜ್ಞಾನ ಇಲ್ಲ. ಅವರಿಗೆ ಆ ತ್ರಿಗುಣಗಳ ಮುಚ್ಚಳದ ಬಗ್ಗೆ ಅರಿವೇ ಇಲ್ಲ. ದೃಢವಾದ ಆಧ್ಯಾತ್ಮ ಜ್ಞಾನದ ತಳಹದಿ ಇಲ್ಲದೆ ಮಾಡುವ ಭಕ್ತಿ ಕೇವಲ ಬ್ಲೈಂಡ್ ಬಿಲೀಫ್ ಆಗುತ್ತೆ. ಆಧ್ಯಾತ್ಮ ಜ್ಞಾನವನ್ನು ಹೊಂದಿರುವವರ ಮೇಲಿನ ಗೌರವವೇ ಭಕ್ತಿ ಎಂದಾಗ ಆ ಜ್ಞಾನವನ್ನ ಹುಡುಕೋದೆ ನಮ್ಮ ಸಾಧನೆಯ ಮೊದಲ ಮತ್ತು ಅತಿ ಮುಖ್ಯ ಹೆಜ್ಜೆ ಆಗುತ್ತೆ ತಾನೆ. ಇದು ನಿಜಕ್ಕೂ ತುಂಬಾ ಮಾರ್ಮಿಕವಾದ ಪಾಯಿಂಟ್. ತಾವು ಭಕ್ತಿಯನ್ನ ಜ್ಞಾನದೊಂದಿಗೆ ತಳುಕು ಹಾಕಿರುವ ರೀತಿ ಕೇಳುಗರಿಗೆ ಹೊಸ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಜ್ಞಾನಿಗಳ ಮೇಲಿನ ಗೌರವವೇ ಭಕ್ತಿಯನ್ನೋ ನಿಮ್ಮ ಲಾಜಿಕ್ ಅನ್ನ ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತಲೇ ನಾನು ಮತ್ತೊಂದು ಆಯಾಮವನ್ನ ಇಲ್ಲಿ ತೆರೆದಿಡ್ತೀನಿ. ಹೇಳಿ. ಜ್ಞಾನ ಮತ್ತು ಭಕ್ತಿಗಳ ನಡುವೆ ಸಂಬಂಧವಿದೆ, 100ಕ್ಕೆ 100 ಹೌದು. ಆದವೇ ಪಠ್ಯವು ಎಲ್ಲೂ ಜ್ಞಾನದಿಂದಲೇ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಾಗಿರ್ತದೆ ಅಂತ ಡಿಕ್ಲೇರ್ ಮಾಡಿಲ್ಲ. ಬದಲಾಗಿ ಅಮಲಭಕ್ತಿಯಿಂದಲೇ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತಾಗಿರ್ತದೆ ಅಂತ ಘಂಟಾಘೋಷವಾಗಿ ಹೇಳಿದೆ. ಆದ್ರೆ ಜ್ಞಾನ ಇಲ್ದೆ ಆ ಅಮಲಭಕ್ತಿ ಹುಟ್ಟೋದಾದ್ರೂ ಹೇಗೆ? ಅದು ನನ್ನ ಪ್ರಶ್ನೆ. ಅದೇ ಪರಮಾತ್ಮನ ಅನುಗ್ರಹದ ಶಕ್ತಿ. ಭಕ್ತಿ ಅನ್ನೋದು ನಿಮ್ಮ ಲೆಕ್ಕಾಚಾರದ ಮಿತಿಗಳನ್ನ ದಾಟಿದ ಒಂದು ಅನುಭವ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮತ್ತೆ ಗ್ರಂಥಕರ್ತರಾದ ಎನ್ ರವೀಂದ್ರ ರಾಮನಾಥ ಭಟ್ ಅವರ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಓಕೆ. ಅವರು ಕೇವಲ ಪುಸ್ತಕಗಳನ್ನ ಬರೆದು ಸುಮ್ನಾಗ್ಲಿಲ್ಲ. ಟೆಕ್ನಾಲಜಿಯನ್ನ ಬಳಸಿ PDF ವೆಬ್ಸೈಟ್ಗಳ ಮುಖಾಂತರ ವಿಷ್ಣು ಸಹಸ್ರನಾಮ, ಸಂಧ್ಯಾವಂದನೆಯ ಅಂತರಂಗದಂತಹ ಗಹನವಾದ ವಿಚಾರಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸ್ತಾ ಇದ್ದಾರೆ. ಇದ್ರ ಹಿಂದಿನ ಪ್ರೇರಣೆ ಯಾವುದು? ಇದು ಕೇವಲ ಅವರ ಬೌದ್ಧಿಕ ಪಾಂಡಿತ್ಯನಾ? ಅದು ಅವರ ಕರ್ಮಯೋಗ ಇರ್ಬೋದು. ಕರ್ಮಯೋಗದ ಜೊತೆಗೆ ಅದು ಅವರಲ್ಲಿದ್ದ ಅಪಾರವಾದ ಭಕ್ತಿ ಮತ್ತು ಸಮಾಜಮುಖಿ ಕಳಕಳಿ. ದೇವರಿಗೆ ಹತ್ತಿರವಾಗಬೇಕು ಅಂದ್ರೆ ಸಮಾಜಕ್ಕೆ ಹತ್ತಿರವಾಗಬೇಕು ಅನ್ನೋ ಆ ತುಡಿತೆ ಇದೆಯಲ್ಲ, ಅದು ನವವಿಧ ಭಕ್ತಿಯ ಒಂದು ಪ್ರಾಕ್ಟಿಕಲ್ ರೂಪ. ದೈವ ಭಕ್ತಿಯು ಅವರನ್ನ ಈ ಸಮಾಜಮುಖಿ ಕಾರ್ಯಕಕ್ಕೆ ಹಚ್ಚಿದೆ.
ಕೇವಲ ಬೌದ್ಧಿಕ ಜ್ಞಾನ ಮಾತ್ರವೇ ಇದ್ದಿದ್ರೆ ಮನುಷ್ಯ ಸುಲಭವಾಗಿ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರಕ್ಕೆ ಜಾರ್ಬಿಡಬಹುದು. ಆದ್ರೆ ಅಮಲಭಕ್ತಿ ಮಾತ್ರ ಮನುಷ್ಯನನ್ನ ವಿನೀತನನ್ನಾಗಿಸಿ ದೈವಿಕ ಅನುಗ್ರಹಕ್ಕೆ ಪಾತ್ರನನ್ನಾಗಿಸುತ್ತೆ. ದೇವರು ಉಳಿಯುವುದು ಕೇವಲ ನಿಷ್ಕಲ್ಮಶ ಭಕ್ತಿಗೆ, ಬರೀ ಪಾಂಡಿತ್ಯಕ್ಕಲ್ಲ. ಆ ಪಾಯಿಂಟನ್ನು ನಾನು ಖಂಡಿತ ಅಲ್ಲಗಳೆಯಲ್ಲ. ಭಕ್ತಿಯ ಪ್ರಾಮಾಣಿಕತೆಯನ್ನ ದೇವರು ಮೆಚ್ಚುತ್ತಾನೆ. ಆದರೆ ನಾವು ಮರಿಬಾರ್ದ ಒಂದು ಫ್ಯಾಕ್ಟ್ ಏನಂದ್ರೆ, ಅದೇ ಗ್ರಂಥಕರ್ತರು ತಮ್ಮ ಈ ಇಡೀ ಕೃತಿಗಳ ಸರಣಿಗೆ ಆಧ್ಯಾತ್ಮಜ್ಞಾನ ಅಂತ ಶೀರ್ಷಿಕೆ ಕೊಟ್ಟಿದ್ದಾರೆ. ಕೇವಲ ಭಕ್ತಿಜ್ಞಾನ ಅಥವಾ ಭಕ್ತಿಮಾರ್ಗ ಅಂತ ಹೆಸರಿಟ್ಟಿಲ್ಲ. ಯಾಕೆ? ಪಠ್ಯದಲ್ಲಿ ಒಂದು ಅದ್ಭುತವಾದ ಸಾಲಿದೆ ನೋಡಿ. ಆಧ್ಯಾತ್ಮ ಜ್ಞಾನವನ್ನು ಸಂಪಾದಿಸಿ, ದುಃಖಕ್ಕೆ ಕಾರಣವಾದ ಅಂಶಗಳನ್ನು ತ್ಯಜಿಸಿ, ಸುಖಕ್ಕೆ ಕಾರಣವಾದ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಇಹ ಮತ್ತು ಪರಸುಖ ಎರಡೂ ದಕ್ಕುತ್ತದೆ ಅಂತ ಇದೆ. ಇದನ್ನ ಸ್ವಲ್ಪ ಅನಲೈಸ್ ಮಾಡೋಣ. ದುಃಖಕ್ಕೆ ಕಾರಣವಾದ ಅಂಶಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಬಿಡೋದು ಅನ್ನೋದು ಸ್ಪಷ್ಟವಾಗಿ ಒಂದು ಕಾಗ್ನಿಟಿವ್ ಅಂದ್ರೆ ಅರಿವಿನ ಪ್ರಕ್ರಿಯೆ, ಮತ್ತು ಬಿಹೇವಿಯರಲ್ ಅಂದ್ರೆ ಆಚರಣೆಯ ಪ್ರಕ್ರಿಯೆ. ಅಂದ್ರೆ ನೀವು ಬಿಹೇವಿಯರ್ ಚೇಂಜ್ ಇಲ್ಲದೆ ಭಕ್ತಿ ವರ್ಕ್ ಆಗಲ್ಲ ಅಂತೀರಾ? ಹೌದು. ಜ್ಞಾನವಿಲ್ಲದ ಭಕ್ತಿಯು ಎಷ್ಟೋ ಬಾರಿ ಮೂಢನಂಬಿಕೆಗೂ, ದಾರಿ ತಪ್ಪಿದ ತೋರಿಕೆಯ ಭಕ್ತಿಗೂ ದಾರಿ ಮಾಡಿಕೊಡುತ್ತೆ. ಭಕ್ತಿ ಅನ್ನೋದು ಕುರುಡಾಗಬಾರ್ದು. ಅದಕ್ಕೆ ಕಣ್ಣುಗಳು ಬೇಕು. ಆ ಕಣ್ಣುಗಳೇ ಆಧ್ಯಾತ್ಮಜ್ಞಾನ. ಆ ಶಿಸ್ತನ್ನ ತಂದುಕೊಡುವ ಫ್ರೇಮ್ವರ್ಕ್ಗಳೇ ಬದುಕಿನ 4 ಪುರುಷಾರ್ಥಗಳು ಮತ್ತು ಆಶ್ರಮಗಳು. ನಿಜಕ್ಕೂ ಇದೊಂದು ಅದ್ಭುತವಾದ ತಾತ್ವಿಕ ಸಂಘರ್ಷ. ನಾವು ಪಠ್ಯದ ಬೇರೆ ಬೇರೆ ಆಯಾಮಗಳನ್ನ, ಅದರಲ್ಲಿ ಅಡಗಿರುವ ಮೆಕ್ಯಾನಿಸಮ್ಸ್ ಅನ್ನ ಬಹಳ ಆಳವಾಗಿ ಸ್ಪರ್ಶಿಸಿದ್ದೇವೆ. ನಮ್ಮ ಕೇಳುಗರಿಗೂ ಕೂಡ ಜ್ಞಾನ ಮತ್ತು ಭಕ್ತಿಯ ನಡುವಿನ ಈ ಬೌದ್ಧಿಕ ಟೆನಿಸ್ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸಿರತ್ತೆ ಅಂತ ಭಾವಿಸ್ತೀನಿ. ನಮ್ಮ ಈ ಚರ್ಚೆಯನ್ನ ಸಾರಾಂಶೀಕರಿಸುವ ಸಮಯ ಬಂದಿದೆ. ಖಂಡಿತ. ಇದು ನಾವು ಬಗೆದಷ್ಟು ಆಳಕ್ಕೆ ಹೋಗುವ ವಿಚಾರ. ನನ್ನ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸೋದಾದ್ರೆ, ಮನುಷ್ಯನ ಲೌಕಿಕ ಜೀವನದ ಸವಾಲುಗಳನ್ನ ಮತ್ತು ಈ ಪ್ರಕೃತಿಯ ತ್ರಿಗುಣಗಳೆಂಬ ದಪ್ಪನಾದ ಜಡವಾದ ಆವರಣವನ್ನ ಮೀರಿ ನಿಲ್ಲೋಕೆ ಕೇವಲ ಮನುಷ್ಯನ ಸ್ವಂತ ತರ್ಕ, ಪುಸ್ತಕದ ಜ್ಞಾನ ಮತ್ತು ಶಿಸ್ತು ಸಾಲದು. ಅದು ನಮ್ಮ ಲಿಮಿಟೇಷನ್. ನೀವು ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದ್ರೂ ಆ ಮುಚ್ಚಣ ತೆಗೆಯೋಕೆ ಆ ಜಗನ್ಯಾಮಕನ ಒಪ್ಪಿಗೆ ಬೇಕು. ಅದಕ್ಕೆ ಪೂರಕವಾಗಿ ನಾರದ ಭಕ್ತಿ ಸೂತ್ರ ಹಾಗೂ ಮಧ್ವಾಚಾರ್ಯರ 7ನೇ ಪ್ರಮೇಯದಲ್ಲಿ ಸ್ಪಷ್ಟಪಡಿಸಿರುವಂತೆ, ನಿಷ್ಕಲ್ಮಷವಾದ ಶುದ್ಧ ಅಮಲಭಕ್ತಿ ಮತ್ತು ಆ ಮೂಲಕ ಉಳಿಯುವ ಭಗವಂತನ ನಿರಂತರ ಅನುಗ್ರಹವೇ ಜೀವಾತ್ಮನಿಗೆ ಅಂತಿಮ ಆಶ್ರಯ. ಜ್ಞಾನ ಅನ್ನೋದು ನಾವು ಎಲ್ಲಿದ್ದೀವಿ ಅನ್ನೋ ಅರಿವನ್ನ ನೀಡಿದ್ರೂ ಆ ಕತ್ತಲೆ ಕೋಣೆಯ ಮುಕ್ತಿಯ ಬಾಗಿಲನ್ನ ತೆರೆಯುವುದು ಭಕ್ತಿ ಮತ್ತು ಅನುಗ್ರಹ ಮಾತ್ರ ಎಂಬುದು ನನ್ನ ಅಚಲವಾದ ವಾದ. ಮತ್ತು ನನ್ನ ಸಾರಾಂಶವೇನೆಂದ್ರೆ, ನಾನು ಭಕ್ತಿ ಮತ್ತು ದೇವರ ಅನುಗ್ರಹಗಳ ಪಾತ್ರವನ್ನ ಎಂದಿಗೂ ಸನ್ನದು ಮಾಡಲ್ಲ. ಆದ್ರೆ ಬದುಕಿನ 4 ಆಶ್ರಮಗಳು ಮತ್ತು ಪುರುಷಾರ್ಥಗಳ ಕಠಿಣವಾದ ಪ್ರಾಕ್ಟಿಕಲ್ ಆಚರಣೆಯ ಮೂಲಕ ದಕ್ಕುವ ತಾತ್ವಿಕ ಆಧ್ಯಾತ್ಮ ಜ್ಞಾನವು ಭಕ್ತಿಗೆ ಕಣ್ಣು ಮತ್ತು ದಿಕ್ಕನ್ನು ಒದಗಿಸುತ್ತೆ. ತರ್ಕಬದ್ಧ ಅರಿವಿಲ್ಲದ ಭಕ್ತಿ ಸುಲಭವಾಗಿ ದಾರಿ ತಪ್ಪಬಹುದು. ರೈಟ್. ಪಠ್ಯದಲ್ಲಿ ಜ್ಞಾನಾವೃದ್ಧರನ್ನ ಗೌರವಿಸುವುದೇ ಭಕ್ತಿ ಅಂತ ಹೇಳುವ ಮೂಲಕ ಜ್ಞಾನವೇ ಆಧ್ಯಾತ್ಮಿಕತೆಯ ಇಹ ಮತ್ತು ಪರ ಸುಖಗಳ ಸಾಧನೆಯ ಮೂಲಾಧಾರ ಎಂಬುದನ್ನು ನಾನು ಸಮರ್ಥಿಸಿಕೊಳ್ತೇನೆ. ಗ್ರಂಥಕರ್ತರಾದ ಎನ್ ರವೀಂದ್ರ ರಾಮನಾಥ ಭಟ್ ಅವರ 37 ವರ್ಷಗಳ ವೃತ್ತಿಜೀವನ ಮತ್ತು ನಂತರದ ಸಮಾಜಮುಖಿ ಟ್ರಸ್ಟ್ ಕೆಲಸಗಳು ಈ ಜ್ಞಾನಾಧಾರಿತ ಕರ್ಮಯೋಗಕ್ಕೆ ಅತಿದೊಡ್ಡ ಸಾಕ್ಷಿ. ನಮ್ಮಿಬ್ಬರ ವಾದಗಳನ್ನ ಆಲಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಈ ಎರಡೂ ದೃಷ್ಟಿಕೋನಗಳು ಒಂದಕ್ಕೊಂದು ಕಾಂಪಿಟೇಟರ್ಗಳಲ್ಲ, ಬದಲಿಗೆ ಅವು ಪರಸ್ಪರ ಪೂರಕವಾಗಿವೆ. ಭಕ್ತಿ ಮತ್ತು ಜ್ಞಾನಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು. ಜ್ಞಾನ ಅನ್ನೋ ಭದ್ರವಾದ ತಳಹದಿಯ ಮೇಲೆ ಭಕ್ತಿ ಅನ್ನೋ ಸೌಧವನ್ನ ನಿರ್ಮಿಸಿದಾಗ ಮಾತ್ರ ಪಠ್ಯದಲ್ಲಿ ಉಲ್ಲೇಖಿಸಿರುವ ಆ ಶಾಶ್ವತ ಪರಸುಖ ಅಥವಾ ಮೋಕ್ಷ ಸಾಧ್ಯ ಅನ್ನೋದನ್ನ ನಾವು ಒಪ್ಕೊಳ್ಬೋದು. ಭಕ್ತಿಯೇ ಅಂತಿಮ ಗುರಿಯಾಗಿದ್ರೂ ಜ್ಞಾನ ಅನ್ನೋದು ಆ ಗುರಿಯನ್ನ ಸ್ಪಷ್ಟಪಡಿಸುವ ನಕ್ಷೆ. ಮತ್ತು ಆ ನಕ್ಷೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಮಧ್ವಾಚಾರ್ಯರ ಪ್ರಮೇಯಗಳಂತಹ ಮಾರ್ಗದರ್ಶನ ನಮಗೆ ಅತ್ಯಗತ್ಯ. ಎನ್ ರವೀಂದ್ರ ರಾಮನಾಥ ಭಟ್ ಅವರ ಈ ಬರಹಗಳು ಆಧ್ಯಾತ್ಮದ ಕುರಿತಾದ ನಮ್ಮ ಗ್ರಹಿಕೆಯನ್ನ, ನಮ್ಮ ದೃಷ್ಟಿಕೋನವನ್ನ ಮತ್ತಷ್ಟು ವಿಸ್ತರಿಸಿವೆ. ನಮ್ಮ ಕೇಳುಗರು ಈ ಆಳವಾದ ತಾತ್ವಿಕ ವಿಚಾರಗಳನ್ನ ತಾವೇ ಖುದ್ದಾಗಿ ಓದಿ ಇನ್ನಷ್ಟು ಆಳವಾಗಿ ಈ ಬಗ್ಗೆ ಅಭ್ಯಸಿಸಿಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ. ಈ ವಿಚಾರದಲ್ಲಿ ಕೇವಲ ಇದೇ ಅಂತಿಮ ಸತ್ಯ ಅಂತ ಒಂದು ತೀರ್ಪು ನೀಡುವುದು ಸಾಧ್ಯವಿಲ್ಲ, ಮತ್ತು ಅದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೂ ಅಲ್ಲ. ಜ್ಞಾನದ ಅನ್ವೇಷಣೆಯಲ್ಲಿ
ಹುಟ್ಟುವ ಇಂತಹ ವೈಚಾರಿಕ ಭಿನ್ನಾಭಿಪ್ರಾಯಗಳೇ ನಮ್ಮ ದೃಷ್ಟಿಯನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತವೆ. ಸಂಪೂರ್ಣವಾಗಿ ಒಪ್ಪುತ್ತೇನೆ. ನಾವು ಆರಂಭದಲ್ಲಿ ಮಾತನಾಡಿದ ಆ ದೀಪ ಮತ್ತು ಮುಚ್ಚಳದ ರೂಪಕವನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ನಮ್ಮ ಒಳಗಿರುವ ಆ ದೀಪದ ಮೇಲಿನ ಪ್ರಕೃತಿಯ ದಪ್ಪನಾದ ಮುಚ್ಚಳವನ್ನ ಕಳಚಲು ನಮಗೆ ಜ್ಞಾನವೆಂಬ ಬೆಳಕಿನ ಅರಿವು ಮೊದಲು ಬೇಕೋ, ಅಥವಾ ಆ ಮುಚ್ಚಳವನ್ನ ತೆಗೆದುಹಾಕಲು ಆ ಸರ್ವಶಕ್ತನಾದ ಪರಮಾತ್ಮನ ಅನುಗ್ರಹ ಬೇಡುವ ಅಮಲಭಕ್ತಿಯ ಶರಣಾಗತಿ ಬೇಕೋ? ಈ ಗಹನವಾದ ಪ್ರಶ್ನೆಯನ್ನ ನಿಮ್ಮದೇ ಆಲೋಚನೆಗೆ ಬಿಡುತ್ತಾ ನಮ್ಮ ಈ ಬೌದ್ಧಿಕ ಮಂಥನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.